ಚನ್ನಪಟ್ಟಣ ಉಪಚುನಾವಣೆ ಸೋಲಿನ ಬಳಿಕ ಇವತ್ತು ಜೆಡಿಎಸ್ನವರು ಕೃತಜ್ಞತಾ ಸಮಾವೇಶವನ್ನು ಅಲ್ಲಿ ಹಮ್ಮಿಕೊಂಡಿದ್ದರು. ಉಪಚುನಾವಣೆ ಸೋಲಿನ ಬಳಿಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಗುಟ್ರು ಹಾಕಿದ್ದಾರೆ. ದೇವೇಗೌಡರ ಕುಟುಂಬ ರಣಹೇಡಿಗಳಲ್ಲ ಹೇಳಿದ್ರಲ್ಲ ಸಿಪಿ ಯೋಗೇಶ್ವರ್, ಅದಕ್ಕೆ ಉತ್ತರ ನಾವು ರಣಧೀರರು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಉತ್ತರ ಕೊಡ್ತೀವಿ. ರಾಮನಗರದಿಂದ ಜೆಡಿಎಸ್ ಅನ್ನು ಖಾಲಿ ಮಾಡಿಸಿದ್ದೀನಿ ಅಂತ ಅವ್ರಿಗೆ ಹೇಳಿದ್ರಲ್ಲ, ಉತ್ತರ ಕೊಡ್ತೀನಿ. ನನ್ನ ಮತ್ತು ನಿಖಿಲ್ ರಾಜಕೀಯ ಇಲ್ಲಿಂದಲೇ ಆರಂಭ, ಇಲ್ಲಿಂದಲೇ ಅಂತ್ಯವಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ 25,000 ಲೀಡ್ ಬರುತ್ತೆ. ರಾಮನಗರದಲ್ಲಿ 4 ಸ್ಥಾನವನ್ನು ಗೆಲ್ತೀವಿ ಅಂತ ಚನ್ನಪಟ್ಟಣ ಕೃತಜ್ಞತಾ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ಅವಕಾಶ ಕೊಡಬೇಕು. ಅದರಿಂದ ನಮ್ಮದೇನ 25 ಸೀಟನ್ನು ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಏನಿದೆ ಮೈತ್ರಿ ಸರ್ಕಾರ, ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170-180 ಸ್ಥಾನವನ್ನ ಈ ರಾಜ್ಯದಲ್ಲಿ ಅಲ್ಲಿಯವರೆಗೆ ನಾವು ಗೆಲ್ಲಬೇಕಂತ ಪ್ರಶ್ನೆ ಇಲ್ಲ. ಒಂದು ನಿಮಿಷ ಕೇಳಿ, ನಾನು ಒಂದು ಮಾತು ಹೇಳಿದರೆ, ಯಾವಾಗ ರಾಮನಗರದಿಂದ ಕೇಳಿ ನನ್ನ ಕಾರ್ಯಕರ್ತರ ಮುಂದೆ ಇವತ್ತು ಒಂದು ಶಪಥ ಪಡ್ತಾ ಇದ್ದೇನೆ, ಶಪಥ ಹಿಡಿತಾ ಇದ್ದೇನೆ. ಯಾವ ರಾಮನಗರ ಜಿಲ್ಲೆಯಿಂದ ಜನತಾದಳವನ್ನು ಖಾಲಿ ಮಾಡಿಸಿದ್ದೇವೆ ಅಂತ ಹೇಳ್ತಾರೆ. ಅದೇ ನಾಯಕರುಗಳಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು ಒಳಗೊಂಡಂತೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲತಕ್ಕಂಥ ಶ್ರಮ ಏನಾಗಬೇಕು ಹಾಕಿ ತಯಾರಾಗಿದೆ. ಅಷ್ಟು ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಗೆರೆಯಾಗಿ ಹೋಗ್ಲಿಕ್ಕಲ್ಲ, ರಣಧೀರನಾಗಿ ಇವತ್ತು ಈ ಕ್ಷೇತ್ರ ಯಾವ ಒಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣಲೇ ಏನೆಲ್ಲ ಇಡಲಾಯಿತು, ಹಳೆ ಕರ್ನಾಟಕದಲ್ಲಿ ಒಬ್ಬರ ಮೇಲೆ ಯಾಕೆ ಮುಂದಾಗುತ್ತೆ ನಮ್ಮ ಕಡೆಗೆ ಈ ಸಮಾಜ ಇರೋದ್ರಿಂದಲೇ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ರೆ ಧೈರ್ಯವಾಗಿ ಹೇಳ್ತೀನಿ, ನಮ್ಮ ಒಕ್ಕಲಿಗ ಸಮಾಜ ನನಗೆ